ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಸತತ 2 ವರ್ಷದಿಂದ ಕಾಡುತ್ತಿರುವ ಬರ, ಸೊರಗಿದ ಕೊಳವೆ ಬಾವಿಗಳು, ಅತಿಯಾದ ಬಿಸಿಲಿಗೆ ಮುರುಟಿದ ಬೆಳೆಗಳು, ಮಾರುಕಟ್ಟೆಯಲ್ಲಿ ತರಕಾರಿಗೆ ಬೆಲೆ ಏರಿಕೆ ಬಿಸಿ. ಚಿಂತಾಮಣಿ ಯುವಕರ ಕಿತ್ತಾಟಕ್ಕೆ ರಾಜಕೀಯ ಬಣ್ಣ ಬಳಿಯುವ ಯತ್ನ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಕನಿಶೆಟ್ಟೆಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯನ ಪುತ್ರನಿಂದ ಮತಗಟ್ಟೆ ಬಳಿ ಹಲ್ಲೆ, ಹಳೆ ದ್ವೇಷದ ಹಿನ್ನೆಲೆ ದಾಳಿ ಎಂದ ನೊಂದ ಕುಟುಂಬಗಳು, ಕಾನೂನು ಕ್ರಮಕ್ಕೆ ಆಗ್ರಹ. ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 1.5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಶೆ ಗುಳಿಗೆಗಳ ವಶ, ಆರೋಪಿಗಳು ಪರಾರಿ. ವಾರ್ತೆಗಳ ವಿವರ. ನಿರೀಕ್ಷಿತ ಅಪಾಯ ಈಗ ಎದುರಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ರೈತರ ಮೌನದ ಪರಿಣಾಮ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆ ತೀವ್ರ ಅಪಾಯದ ಸ್ಥಿತಿ ತಲುಪಿದೆ. ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಮತಲಾಭ ಪಡೆಯುತ್ತಿರುವ ರಾಜಕೀಯ ಪಕ್ಷಗಳು ರೈತನ ಕಷ್ಟ ಪರಿಹರಿಸಲು ಮುಂದಾಗದ ಪರಿಣಾಮ ಈಗ ರೈತರು ಮಾತ್ರವಲ್ಲ, ಜನಸಾಮಾನ್ಯರು ಸಂಕಷ್ಟ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಕಳೆದ ವರ್ಷ ಸುರಿದ ಭಾರೀ ಮಳೆಗೆ ಎಲ್ಲೆಲ್ಲೂ ನೀರೇ ಕಾಣಸಿಗುತ್ತಿತ್ತು. ಇದನ್ನೇ ತೋರಿಸಿದ ರಾಜಕಾರಣಿಗಳು ಮುಗಿಬಿದ್ದು ಇದು ನಮ್ಮ ಯೋಜನೆ ಎಂದು ಕ್ರೆಡಿಟ್ ಪಡೆಯುವ ಸಾಹಸಕ್ಕೆ ಮುಂದಾದವು. ಆದರೆ ಈಗ ಮಳೆ ಮಾಯವಾಗಿದೆ. ಕೊಳವೆ ಬಾವಿಗಳಲ್ಲಿ ನೀರು ದಿನೇ ದಿನೇ ಕುಸಿಯುತ್ತಿದೆ. ಇದರ ಜೊತೆಗೆ ಶಾಪವೆಂಬಂತೆ ಅತಿಯಾದ ಬಿಸಿಲು ರೈತನ ರಕ್ತವನ್ನು ಆವಿಯಾಗುವಂತೆ ಮಾಡುವ ರೀತಿಯಲ್ಲಿ ಸುಡುತ್ತಿದ್ದು, ರೈತನ ಬೆಳೆಗಳು ಮಾತ್ರವಲ್ಲ, ರೈತರು ಒಣಗುವ ಸ್ಥಿತಿ ತಲುಪಿದ್ದಾರೆ. ನಿಜ, ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ. ಈ ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತೆ ಕಳೆದ 3 ದಶಕಗಳಿಂದ ಹೋರಾಟಗಳು ನಡೆಯುತ್ತಲೇ ಇವೆ. ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಈ ಭಾಗಕ್ಕೆ ನೀರಾವರಿ ನೀಡಲು ಮಾತ್ರ ಪ್ರಯತ್ನವನ್ನೂ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದು ಈ ಭಾಗದ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಇಂತಹ ಸ್ಥಿತಿಯಲ್ಲಿ ಗಾಯದ ಮೇಲೆ ಬರೆ ಎಳೆಯುವಂತೆ ಹೆಚ್ಎನ್ ವ್ಯಾಲಿ ಎಂಬ ವಿಷದ ನೀರು ಜಿಲ್ಲೆಯ ಕೆರೆಗಳ ಒಡಲಿಗೆ ಸುರಿದರು. ಕಳೆದ 2 ವರ್ಷದ ಹಿಂದೆ ಪ್ರತಿ ವರ್ಷ ಸುರಿಯುವ ಮಳೆಗಿಂತ ಸರಾಸರಿ ಮಳೆಯ ಶೇಕಡ 150ಕ್ಕೂ ಹೆಚ್ಚು ಮಳೆಯಾಯಿತು. ಪರಿಣಾಮ ಜಿಲ್ಲೆಯ ಅಷ್ಟು ಕೆರೆಗಳು ತುಂಬಿ ಕೋಡಿ ಹೋದವು. ಇದರಿಂದ ಜಿಲ್ಲೆಯಲ್ಲಿ ನೀರಿನ ಕೊರತೆ ಕಾಣಲೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ರಾಜಕಾರಣಿಗಳು ಹೆಚ್ಎನ್ ವ್ಯಾಲಿ ಯೋಜನೆ ಮಾಡಿದ್ದು ತಾವೇ ಎಂದು ಅದರ ಲಾಭ ಪಡೆಯುವ ಪ್ರಯತ್ನ ಮಾಡಿದವು. ಆದರೆ ಈ ವರ್ಷ ತೀವ್ರ ಬರ ಕಾಡುತ್ತಿದೆ. ಸಾಲದೆಂಬಂತೆ ಬಿಸಿಲಿನ ತಾಪ ಹೆಚ್ಚಾಗಿದೆ. ಪರಿಣಾಮ ರೈತರು ಬೆಳೆಯುವ ತರಕಾರಿ ಬೆಳೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಕಳೆದ ವರ್ಷ ಮಳೆ ಆಧಾರಿತವಾಗಿ ಬೆಳೆದಿದ್ದ ಬೆಳೆ ಕೈಗೆ ಬರಲೇ ಇಲ್ಲ. ಕಾರಣ ತೀವ್ರವಾದ ಬರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರ ಪರಿಹಾರ ನೀಡದೆ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಮಾಡುತ್ತಲೇ ಕಾಲ ದೂಡಿದ್ದಾರೆ. ಈಗ ಮತ್ತೆ ಮುಂಗಾರು ಆರಂಭವಾದರೂ ಮಳೆಯ ಸುಳಿವಿಲ್ಲ. ಮುಂಗಾರು ಹಿನ್ನಡೆ ಹೀಗೆ ಮುಂದುವರಿದರೆ ರೈತನ ಸ್ಥಿತಿ ಅಧೋಗತಿಯಾಗುವುದರಲ್ಲಿ ಅನುಮಾನವಿಲ್ಲ. ಈ ವೇಳೆಗಾಗಲೇ ಭೂಮಿ ಹಸನು ಕೆಲಸ ಆರಂಭಿಸಬೇಕಿದ್ದ ರೈತ ಆಕಾಶದತ್ತ ಮುಖ ಮಾಡುವುದರಲ್ಲೇ ಕಾಲ ಕಳೆಯುವಂತಾಗಿದೆ. ಇದು ಮಳೆಗಾಗಿ ಕಾಯುತ್ತಿರುವ ರೈತರ ಸ್ಥಿತಿಯಾದರೆ, ಈವರೆಗೂ ಕೊಳವೆ ಬಾವಿಗಳನ್ನು ನಂಬಿ ಹೂವು, ತರಕಾರಿ, ಹಣ್ಣು ಬೆಳೆಯುತ್ತಿದ್ದ ರೈತರಿಗೂ ಸಮಸ್ಯೆ ತೀವ್ರವಾಗಿಯೇ ಕಾಡುತ್ತಿದೆ. ಕಾರಣ ಯಾವುದೇ ಬೆಳೆ ಇಟ್ಟರೂ ಅದು ಬಿಸಿಲಿನ ಝಳಕ್ಕೆ ಮೊಳಕೆಯಲ್ಲಿಯೇ ಮುರುಟಿ ಹೋಗುತ್ತಿದೆ. ಕಷ್ಟಪಟ್ಟು ರೈತರು ಬೆಳೆ ತೆಗೆದರೂ ಇಳುವರಿ ತೀರಾ ಕುಂಠಿತವಾಗುತ್ತಿದೆ. ಇದರಿಂದ ಬೆಂಗಳೂರು ಸೇರಿದಂತೆ ವಿವಿಧ ಮಾರುಕಟ್ಟೆಗಳಿಗೆ ಪ್ರತಿನಿತ್ಯ ಯಥೇಚ್ಛವಾಗಿ ಹೋಗುತ್ತಿದ್ದ ತರಕಾರಿ ಆವಕದಲ್ಲಿ ಕುಂಠಿತವಾಗಿದೆ.
ಮಾರುಕಟ್ಟೆಗೆ ಬರುವ ತರಕಾರಿಯಲ್ಲಿ ತೀವ್ರ ಪ್ರಮಾಣದಲ್ಲಿ ಕುಂಠಿತವಾಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಸಹಜವಾಗಿಯೇ ತರಕಾರಿ ಬೆಲೆ ಗಗನಮುಖಿಯಾಗಿದೆ. ಮುಖ್ಯವಾಗಿ ಸೌತೆಕಾಯಿಯ ಬೆಲೆಯಂತೂ ಭಯಪಡುವ ರೀತಿಯಲ್ಲಿ ಏರಿಕೆಯಾಗಿದೆ. ಬೇಸಿಗೆಯಲ್ಲಿ ಅತಿ ಮುಖ್ಯವಾಗಿ ಸೇವಿಸಲು ತರಕಾರಿಗಳಲ್ಲಿ ಸೌತೆಕಾಯಿ ಪ್ರಮುಖ ಸ್ಥಾನ ಪಡೆದಿದೆ. ಯಾವುದೇ ಪದಾರ್ಥದೊಂದಿಗೆ ಸೌತೆಕಾಯಿ ಇರಲೇಬೇಕು ಎಂಬಷ್ಟು ಜನರು ಸೌತೆಕಾಯಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈಗ ಸೌತೆಕಾಯಿಯ ಬೆಲೆ ಪ್ರತಿ ಮೂಟೆಗೆ 800 ಆಗಿದೆ. ಈ ಹಿಂದೆ 50ರಿಂದ ಆರಂಭವಾಗಿ 150ರವರೆಗೆ ಪ್ರತಿ ಮೂಟೆ ಸೌತೆಕಾಯಿ ದೊರೆಯುತ್ತಿತ್ತು. ಇದರಿಂದ 10 ರೂಪಾಯಿ ನೀಡಿದರೆ 2-3 ಸೌತೆಕಾಯಿಯನ್ನು ತರಕಾರಿ ವ್ಯಾಪಾರಸ್ಥರು ನೀಡುತ್ತಿದ್ದರು. ಆದರೆ ಇದೀಗ ಒಂದು ಮೂಟೆ ಸೌತೆಕಾಯಿಯ ಬೆಲೆ ಬರೋಬ್ಬರಿ 800 ರೂಪಾಯಿ ಮುಟ್ಟಿದ ಪರಿಣಾಮ 10 ರೂಪಾಯಿ ಅಲ್ಲ 20 ರೂಪಾಯಿ ನೀಡಿದರೂ ಒಂದು ಸೌತೆಕಾಯಿ ನೀಡುತ್ತಿಲ್ಲ ವ್ಯಾಪಾರಿಗಳು. ಏಕಾಏಕಿ ಸೌತೆಕಾಯಿ ಬೆಲೆ ಏರಿಕೆಯಾಗಲು ತೋಟದಲ್ಲಿ ಸೌತೆಕಾಯಿ ಗಿಡಗಳೇ ಕಾಯಿ ಬಿಡದಷ್ಟು ಬಿಸಿಲು ಬಡಿಯುತ್ತಿದೆ. ಅತಿಯಾದ ಬಿಸಿಲಿಗೆ ಸೌತೆ ಬಳ್ಳಿಗಳು ಮುರುಟಿ ಹೋಗುತ್ತಿವೆ. ಹೂವು ಬಿಡುವುದಕ್ಕೂ ಮೊದಲೇ ಸೌತೆ ಮೊಗ್ಗುಗಳು ಮುರುಟಿ ಹೋಗಿ ಉದುರುತ್ತಿವೆ. ಇದರಿಂದ ಇಳುವರಿ ತೀವ್ರ ಕಡಿಮೆಯಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗಲು ಕಾರಣವಾಗಿದೆ. ಇನ್ನು ಆಲೂಗಡ್ಡೆ ಬೆಳೆಯೂ ಹೆಚ್ಚಾಗಿದೆ. ಕಳೆದ ಸಾಲಿನಲ್ಲಿ ಹಾಕಿದ್ದ ಆಲೂಗಡ್ಡೆಗೆ ವಿವಿಧ ರೀತಿಯ ರೋಗಗಳು ಬಂದು ಇಳುವರಿ ಕುಂಠಿತವಾಗಿತ್ತು. ಅದೇ ಕಾರಣಕ್ಕೆ ಮಾರುಕಟ್ಟೆಗೆ ಆವಕ ಕಡಿಮೆಯಾಗಿದೆ. ಇದರಿಂದ ಸಹಜವಾಗಿಯೇ ಬೆಲೆ ಏರಿಕೆಯಾಗಿದೆ. ಇನ್ನು ಟೊಮ್ಯಾಟೊ ಬೆಲೆಯಲ್ಲಿಯೂ ತೀವ್ರವಾಗಿಯೇ ಏರಿಕೆಯಾಗಿದ್ದು ಕೇವಲ 100 ರೂಪಾಯಿ ಇದ್ದ ಟೊಮ್ಯಾಟೊ ಬಾಕ್ಸ್ ಇಂದು 400 ರೂಪಾಯಿಗೆ ಏರಿದೆ. ಟೊಮ್ಯಾಟೊ ಸೇರಿದಂತೆ ಹಲವು ತರಕಾರಿ ಬೆಳೆಗಳಿಗೆ ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ರೈತರ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಇಳುವರಿ ಕುಂಠಿತವಾಗಲು ಹೆಚ್ಎನ್ ವ್ಯಾಲಿ ನೀರು ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ. ತರಕಾರಿ ಕಮಿಷನ್ ಏಜೆನ್ಸಿ ನಾವು ಚಿಕ್ಕಬಳ್ಳಾಪುರ. ಇಲ್ಲಿ ತರಕಾರಿ ವಿಪರೀತ ಕಮ್ಮಿ ಬರ್ತಾ ಇದೆ ಸರ್. ಯಾಕೆಂದರೆ ಬರಗಾಲ ಹಂಗೈತೆ, ಬಿಸಿಲಿನ ತಾಪಮಾನ ಹಂಗೈತೆ, ಅದರಿಂದ ತರಕಾರಿ ಪೂರ ಕಮ್ಮಿ ಆಗಿದೆ ಸರ್. ಮೊದಲಂದರೆ ಇಲ್ಲಿ ಮಾರ್ಕೆಟಲ್ಲಿ ಹೆಂಗೆ ಬರ್ತೈತೆ ಅಂದರೆ ಸರ್, ಇಲ್ಲಿ ಗಾಡಿಗೆ ಓಡಾಡೋಕ್ಕೆ ಸಹ ಜಾಗ ಇರ್ತಾ ಇರಲಿಲ್ಲ. ಇವಾಗೆಲ್ಲ ಬೆಳಿಗ್ಗೆ 7 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಇದ್ರೆ ಒಂದು 10 ಗಂಟೆಗೆಲ್ಲ ಇಲ್ಲಿ ಕ್ಲೋಸ್ ಆಗೋಗುತ್ತೆ ಮಾರ್ಕೆಟ್. ಮೊದಲಂದರೆ ದಿವಸ ಇಡೀ ಮಾರ್ಕೆಟ್ ನಡೀತಾ ಇತ್ತು, ದಿನ ತರಕಾರಿ ಬರ್ತಾ ಇತ್ತು. ಯಾವಾಗ ಬಂದರೂ ಗಿರಾಕಿಗೆ ತರಕಾರಿ ಸಿಗ್ತಾ ಇತ್ತು. ಇವಾಗೆಲ್ಲ 10 ಗಂಟೆ ಒಳಗಡೆ ಮಾರ್ಕೆಟೇ ಕ್ಲೋಸ್ ಆಗಿ ಹೋಗ್ತದೆ. ತರಕಾರಿ ಸರ್ ವಿಪರೀತ ಡಿಮ್ಯಾಂಡ್ ಇದೆ, ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ ಸರ್ ತರಕಾರಿ. ಸರ್ ಇಲ್ಲಿ ಬೀನ್ಸ್ ಬಂದು ಟಾಪ್ ಕ್ವಾಲಿಟಿ ಇದ್ದರೆ 130 ರೂಪಾಯಿ ಬೀನ್ಸು, ಸೌತೆಕಾಯಿ ಬಂದು 500 ರೂಪಾಯಿಂದ 850 ರೂಪಾಯಿ ಚೀಲ, ಬೀಟ್ರೋಟು ರೇಟ್ ಜಾಸ್ತಿ ಆಗಿದೆ, ಆಲೂಗಡ್ಡೆ ವಿಪರೀತ ರೇಟು, ಟೊಮೊಟೊ 300ರಿಂದ 400 ರೂಪಾಯಿ ಬಾಕ್ಸ್ ಟೊಮೊಟೊ. ಇಲ್ಲಿ 14 kg ಬಾಕ್ಸ್ ಟೊಮೊಟೊ 300ರಿಂದ 400 ರೂಪಾಯಿ. ಬರಗಾಲ ಹಂಗಿದೆ ಸರ್, ಇಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದೆ, ಅದರಿಂದ ಈ ಥರ ಆಗ್ತಿದೆ ಸರ್. ಮೊದಲಿಗೂ ಇವಾಗೂ ಏನೋ ಕಂಪೇರ್ ಮಾಡಿಕೊಂಡ್ರೆ ಒಂದು 20% ಸರ್ ಬರ್ತಾ ಇರೋದು ಮಾರ್ಕೆಟ್ ತರಕಾರಿ. ಒಂದು 10 ಚೀಲ ತರೋ ರೈತ ಇವತ್ತೆಲ್ಲ 1ರಿಂದ 2 ಚೀಲ ತರಕಾರಿ ಎತ್ಕೊಂಡು ಬರ್ತಾವೆ ಅಷ್ಟೇ. ಅದೇ ಥರ ಇದೆ, ಡಿಮ್ಯಾಂಡು ಅದೇ ಥರ ಇದೆ ಸರ್. ಇಲ್ಲಿ ಒಂದು 2 ದಿವಸ 3 ದಿವಸ ಬರ್ತಾರೆ ಸರ್, ಮಾರ್ಕೆಟ್ ಪೊಸಿಷನ್ನು ಮಾರ್ಕೆಟ್ ಎಲ್ಲ ನೋಡ್ತಾರೆ. ಅವ್ರಿಗಾಗೋ ಕ್ವಾಲಿಟಿ ತರಕಾರಿ ಬರ್ತಾ ಇಲ್ಲ, ಅವ್ರಿಗೆ ಆಗುವಷ್ಟು ತರಕಾರಿ ಸಿಗ್ತಾ ಇಲ್ಲ. ಇಲ್ಲಿ ಆಂಧ್ರ ಹೈದ್ರಾಬಾದಿಂದ ಜಾಸ್ತಿ ಜನ ಬರ್ತಾರೆ, ತಮಿಳ್ನಾಡು ಆಂಧ್ರ. ಮೊದಲಂದರೆ ತರಕಾರಿ ವಿಪರೀತ ಬರ್ತಾಯಿತ್ತು ಸರ್, ಇವಾಗ ತರಕಾರಿ ಕಮ್ಮಿ ಆಗಿದೆ, ಅದರಿಂದ ಯಾರೂ ಬರ್ತಾಯಿಲ್ಲ. ಸೌತೆಕಾಯಿ, ಟೊಮ್ಯಾಟೊ ಮತ್ತು ಆಲೂಗೆಡ್ಡೆ ಮಾತ್ರವಲ್ಲದೆ ಬೀನ್ಸ್ ಸೇರಿದಂತೆ ಇತರೆ ತರಕಾರಿಗಳ ಬೆಲೆಯಲ್ಲಿಯೂ ಏರಿಕೆ ಕಂಡಿದೆ. ಆದರೆ ರೈತರಿಗೆ ಇದರಿಂದ ಹೆಚ್ಚು ಲಾಭ ದೊರೆಯಲಿದೆ ಎಂದು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ 100 ಮೂಟೆ ಸೌತೆಕಾಯಿ ಬೆಳೆಯಬೇಕಿದ್ದ ಜಮೀನಿನಲ್ಲಿ ಪ್ರಸ್ತುತ 10 ಮೂಟೆ ದೊರೆಯುವುದು ಕಷ್ಟವಾಗಿದೆ. ಅದೇ ರೀತಿಯಲ್ಲಿ 100 ಬಾಕ್ಸ್ ಸಿಗಬೇಕಾದ ಜಮೀನಿನಲ್ಲಿ 10 ಬಾಕ್ಸ್ ಟೊಮ್ಯಾಟೊ ಕೂಡ ಸಿಗದಷ್ಟು ಗಿಡಗಳು ಮುರುಟಿವೆ. ಇದರಿಂದ 90%ಕ್ಕೂ ಹೆಚ್ಚು ಬೆಳೆ ನಷ್ಟವಾಗಿದ್ದು, ಬೆಲೆ ಏರಿದರೂ ರೈತರಿಗೆ ಮಾತ್ರ ಲಾಭದ ಬದಲಿಗೆ ನಷ್ಟವೇ ಹೆಚ್ಚು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊತ್ತಂಬರಿ ಸೊಪ್ಪಿನ ಬೆಲೆಯಲ್ಲಿಯೂ ಅಧಿಕ ಪ್ರಮಾಣದ ಬೆಲೆ ಏರಿಕೆ ಕಂಡುಬಂದಿದೆ. ಕೊತ್ತಂಬರಿ ಸೊಪ್ಪು ಬೆಳೆಯಲು ಬಿಸಿಲಿನ ತಾಪ ಶಾಪವಾಗಿದೆ. ಆದರೂ ತೆಂಗಿನ ಗರಿಗಳ ನೆರಳು ಹಾಕಿ ರೈತರು ಕಷ್ಟಪಟ್ಟು
ಕೊತ್ತಂಬರಿ ಬೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದರೆ ಬಿಸಿಲಿನ ಝಳ ರೈತನ ಶ್ರಮಕ್ಕೆ ಸವಾಲು ಒಡ್ಡುವಂತಿದೆ. ಬೀಟ್ರೂಟ್, ಬೆಂಡೆಕಾಯಿ, ಮೂಲಂಗಿ ಸೇರಿದಂತೆ ಇತರೆ ತರಕಾರಿಗಳ ಸ್ಥಿತಿಯೂ ಇದೇ ಆಗಿದ್ದು, ಬೆಲೆ ಏರಿಕೆಯಾಗಿ ಗ್ರಾಹಕನ ಜೇಬಿಗೆ ಕತ್ತರಿ ಹಾಕುತ್ತಿದೆ ಹೊರತು ರೈತನ ಜೇಬಿಗೆ ಮಾತ್ರ ಸೇರದೆ ಸಮಸ್ಯೆ ಮುಂದುವರಿಯುತ್ತಿರುವುದು ವಿಪರ್ಯಾಸವೇ ಸರಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಾಲಿಬಾಲ್ ಆಡುವ ವಿಚಾರದಲ್ಲಿ ಎರಡು ಯುವಕರ ಗುಂಪಿನ ನಡುವೆ ನಡೆದ ಕಿತ್ತಾಟಕ್ಕೆ ರಾಜಕೀಯ ಬಣ್ಣ ಹಚ್ಚುವ ಮೂಲಕ ತಾಲೂಕಿನಲ್ಲಿ ಶಾಂತಿ ಕದಡುವ ಪ್ರಯತ್ನವನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾಡಿದ್ದಾರೆ ಎಂದು ಕನಿಶೆಟ್ಟಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ತಾಲೂಕು ಅಭಿವೃದ್ಧಿಯಾಗುವುದು ಇಷ್ಟವಿಲ್ಲದ ಮಾಜಿ ಶಾಸಕರು ವಿನಾಕಾರಣ ಕ್ಷೇತ್ರದಲ್ಲಿ ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ವಾಲಿಬಾಲ್ ಆಡುವ ವಿಚಾರಕ್ಕೆ ಸಂಬಂಧಿಸಿ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಘರ್ಷಣೆಯಾಗಿತ್ತು. ಈ ವೇಳೆ ಹಿರಿಯರು ಹೋಗಿ ಇವರ ಗುಂಪುಗಳ ನಡುವೆ ನಡೆಯುತ್ತಿದ್ದ ಘರ್ಷಣೆ ತಡೆಯುವ ಜೊತೆಗೆ ಎರಡೂ ಗುಂಪಿನ ಯುವಕರಿಗೆ ಬುದ್ಧಿ ಹೇಳಿ ಘರ್ಷಣೆ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಈ ಘಟನೆಗೆ ರಾಜಕೀಯ ಬಣ್ಣ ಬಳಿದು ಯುವಕರ ನಡುವಿನ ಘಟನೆ ಮುಂದಿಟ್ಟುಕೊಂಡು ಗ್ರಾಮದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಕನಿಶೆಟ್ಟಹಳ್ಳಿ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಕನಿಶೆಟ್ಟಿಹಳ್ಳಿ ಗ್ರಾಮಸ್ಥರು ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆದು ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಸಂಜೆ ಗ್ರಾಮದ ಹೊರವಲಯದಲ್ಲಿ ವಾಲಿಬಾಲ್ ಆಡುವ ವಿಚಾರಕ್ಕೆ ಸಂಬಂಧಿಸಿ ಯುವಕರ ನಡುವೆ ಘರ್ಷಣೆಯಾಗಿದೆ. ಈ ಘಟನೆ ವಿಕೋಪಕ್ಕೆ ತಿರುಗಿ ಯುವಕರು కిత్తాಡುವುದನ್ನು ಕಂಡ గ్రామಸ್ಥರು ಸ್ಥಳಕ್ಕೆ ಆಗಮಿಸಿ యువಕರಿಗೆ బుద్ధి ಹೇಳಿ కಳುಹಿಸಿದ್ದಾರೆ. ఇది ఎలాంటి వాళ్ళ పిల్లోళ్ళకి పెద్దోళ్ళకి రాజకీయంకి సంబంధం ఉండేది. చిన్న పిల్లలు కాబట్టి వాళ్ళకి మనం రాజకీయం పెట్టుకొని దాన్ని పెట్టుకునేకెళ్ళా. వాలీబాల్ ఆడే వాళ్ళు తగ్గిపోయేసి మనము ఓటేద్దురా అని చెప్పి ఎవరైనా పిలుచుకొచ్చేకే వెళ్ళా, ఓటేయండి అని చెప్పి అడిగేకే వెళ్ళా. ఏమంటే చిన్న పిల్లలు కొట్టుకుంటా ఉంటే కన్నా ఇంక ఊరు వాళ్ళు చూసుకోండి కాబట్టి ఆడ పై చూసి దండించినా తప్పతే కన్నా ఈ రాజకీయంకి దీనికి ఈ ఓటేయడానికి దీనికి సంబంధమే లేదు. మేము ఆల్రెడీ 2 దప్పాలు సాలాజీ కూడా చేసి పంపిస్తామే. ఓటు నాపొద్దు, వద్దప్ప గలాట్లు వద్దు, ఏమీ వద్దు అనేసి మేమంతా పోయి గలాటు వద్దప్ప అని చెప్పి అనేసి దండిస్తామే. దండించి వాళ్ళ ఇంట్లోకి పంపించాయన కూడా 3 దప్పాలు వచ్చి మళ్ళీ చిద్దేపల్లి క్రాస్కి వచ్చి మళ్ళీ చిద్దేపల్లితో పిలుచుకొచ్చినాక మళ్ళీ వాళ్ళు అటాక్ చేసేదానికి వీళ్ళ ఇంటి దాకా వచ్చిండేది. అంతకుముందు మేము ఆల్రెడీ ఊరోళ్ళు పోయేసి 2 దప్పాలు దండించి పంపించేయన్నాము. పిల్లలు గలాటి పెద్ద లేలపడేది వద్దు, మనం దండించుకుందాము. పొద్దున్నే వాళ్ళ పెద్ద మనిషి కూడా పిలిపించి పొద్దున్నేకి ఏమైనా ఉంటే మాట్లాడుకుందామప్ప, అంతపోతే కన్నా మనం ఇవన్నీ ఏమొద్దు, మనంతా తెలిపేట్లు ఉండాలని అని చెప్పనేసి మేము ఆల్రెడీ మాట్లాడి కూడా పంపించాము. ಆದರೆ ಸಂಜೆ ಘಟನೆ ಮತ್ತೆ ಮರುಕಳಿಸಿದೆ. ಯುವಕರ ಮಧ್ಯೆ ಮತ್ತೆ ವಾಗ್ವಾದ ನಡೆದು ಅವರು ದೊಣ್ಣೆ, ಲಾಂಗ್ ಹಿಡಿದು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಆಗ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಘಟನೆ ಕುರಿತು ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಪರಸ್ಪರ ನೀಡಿದ ದೂರಿನ ಮೇರೆಗೆ ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಘಟನೆ ಕುರಿತು ಸಮಗ್ರ ಮಾಹಿತಿ ಪಡೆಯದೆ ಗ್ರಾಮದಲ್ಲಿ ರಾಜಕೀಯ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಮಾಜಿ ಶಾಸಕರು ಗ್ರಾಮದಲ್ಲಿ ರಾಜಕೀಯ ಪ್ರೇರೇಪಿಸಿ ಇಲ್ಲಸಲ್ಲದ ಆರೋಪ ಮಾಡಿ ಜನರ ಮಧ್ಯ ರಾಜಕೀಯ ವಿಷ ಬೀಜ ಬಿತ್ತಿರುವುದು ಸರಿಯಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಘಟಕದ ಅಧ್ಯಕ್ಷ ಶಂಕರಪ್ಪ ಆರೋಪಿಸಿದರು. ಸುಮ್ಮನೆ ರಾಜಕೀಯ ಬೆರೆಸಿ ಅದನ್ನು ವಿಷ ಬೀಜ ಬಿತ್ತಿ ಸುಮ್ಮನೆ ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಘಟನೆಗೂ ಸಚಿವರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಅದು ವಾಲಿಬಾಲ್ ಹತ್ರ ಯಾರೋ ಹುಡುಗರು ಆಡ್ಕೊಂಡಿದ್ದ ಗಲಾಟೆ, ಅದು ಒಂದು. ಮತ್ತು ಆ ಗಲಾಟೆ ಆಗಿದ ತಕ್ಷಣ ದೊಡ್ಡವರು ಹಿರಿಯರು ಹೋಗಿ ದಂಡಿಸಿ ಮಾತಾಡೋಕ್ಕೆ ಹೋದರೆ ಅವ್ರ ಮೇಲೆ ಚಾಕು ಮಚ್ಚುಗಳಿಂದ ಏನೋ ಒಂದು ಇದು ಮಾಡಿದ್ದಾರೆ. ಮಾಡಿದ ತಕ್ಷಣ ಅವರು
ಅವ್ರ ಹತ್ರ ಇರೋ ಲಾಂಗು ಮೊಚ್ಚು ಅಂತ ತೋರಿಸ್ತಿದಾರಲ್ಲ, ಅದನ್ನು ಕಿತ್ಕೊಂಡೋಗಿ ಎತ್ಕೊಂಡೋಗಿ ಮನೇಲಿ ಇಟ್ಕೊಳಕ್ಕೆ ಹೋದರೆ ಅದನ್ನು ಎತ್ಕೊಂಡು ಹಾಕ್ತಾ ಇದ್ದಾರೆ ಸುಧಾಕರ್ ರೆಡ್ಡಿ ಪಾರ್ಟಿಯವರು, ಸಚಿವರು ಪಾರ್ಟಿಯವರು ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅದು ಮತ್ತೆ ಸೆಕೆಂಡ್ ಪಿಕ್ಚರ್. ಅದು ತಮ್ಮ ಮಾಜಿ ಶಾಸಕರು ಅದನ್ನು ಚೆನ್ನಾಗಿ ಹೇಳ್ಕೊಟ್ಟು ಅವರಲ್ಲಿ ಇಲ್ಲಿಸಲದ ಆರೋಪಗಳು ಮಾಡ್ಸೋಕ್ಕೆ ಸಚಿವರ ಮೇಲೆ ಏನೋ ಅಭಿವೃದ್ಧಿ ಕೆಲಸ ಮಾಡಿ ತಾಲೂಕನ್ನು ಡೆವಲಪ್ ಮಾಡಬೇಕು ಅಂತ ಅವ್ರು ಕನಸ್ಕೊಂಡು ಹಗಲು ರಾತ್ರಿ ದುಡಿದು ಅವರು ತಾಲೂಕನ್ನ ಉದ್ಧಾರ ಮಾಡೋಕ್ಕೆ ನೋಡ್ತಿದ್ದಾರೆ. ಇವ್ರು ಇಂಥದ್ದನ್ನು ಮಾಡಿ ತಾಲೂಕನ್ನ ಸೋಲಿಸಿದ್ದಾರೆ ಅಂದರೆ ಪ್ರೆಸ್ಟೇಷನ್ ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂತ, ಏನು ಹೇಳ್ತಿದ್ದಾರೆ, ಏನು ಮಾಡಬೇಕು, ನಾವೇನು ಇದು ಅಂತ ಅವ್ರಿಗೆ ಗೊತ್ತಿಲ್ದಿರ ಹಿಂಗೆ ಹುಡುಗರನ್ನ ರೊಚ್ಚಿಗೆಡ್ಡಿ ವಿಷಬೀಜ ಬಿತ್ತನೆ ಮಾಡಿ ಈ ಅಶಾಂತಿ ವಾತಾವರಣ ಉಂಟು ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಯಾವ ಆರೋಪನೂ ಇಲ್ಲ. ಅವ್ರನ್ನ ಓಟು ಕೇಳೂ ಇಲ್ಲ ಯಾರು. 300 ಮೀಟ್ರ್ ಬೂತಿಂದ 300 ಮೀಟ್ರಿಂದ ಆಚೆ ವಾಲಿಬಾಲ್ ಆಡುವಾಗ ಗಲಾಟೆ ಆಗಿದ್ದು. ಹಿರಿಯರಿದ್ದಾರೆ, ಹಿರಿಯರು ಹೋಗಿ ದಂಡಿಸಿದ್ದಕ್ಕೆ ಸುಮ್ಮನೆ ಗ್ಯಾಂಗ್ ಕಟ್ಕೊಂಡು ಮತ್ತೆ ಎಲ್ಲ ಪ್ಲಾನ್ ಪ್ರಕಾರ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವ್ರು ಎತ್ಕೊಂಡ್ಬಂದಿದ್ದಂತಹ ಮೊಚ್ಚನ್ನು ಮಂಜು ಅನ್ನೋ ಹುಡುಗ ಕಿತ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡಿದ್ದಾರೆ. ನೀವು ಗಮನಿಸಿ ಬೇಕಾದರೆ ಪದೇ ಅದನ್ನೇ ಜೂಮ್ ಮಾಡಿ ತೋರಿಸಿದ್ದಾರೆ. ಎಡಗೈಯಲ್ಲಿ ಇಟ್ಕೊಂಡು ಬಚ್ಚಿಕೊಂಡು ಹೋಗ್ತಾ ಇದ್ರೆ ಅದನ್ನು ಲಾಂಗ್ ಮೇಲೆ ಮೊಚ್ಚ ಮೇಲೆ ಅಟ್ಯಾಕ್ ಮಾಡಿದರೆ ತಪ್ಪು, ಸುಳ್ಳು. ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಬೇಕಿಲ್ಲ, ತಾಲೂಕಿನಲ್ಲಿ ಶಾಂತಿ ನೆಲೆಸುವುದು ಅಗತ್ಯವಿಲ್ಲ. ಕಳೆದ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಅವರಿಗೆ ಬುದ್ಧಿ ಕಲಿಸಿದರೂ ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿರುವ ಮಾಜಿ ಶಾಸಕರು ತಾಲೂಕಿನ ಶಾಂತಿ ಕದಡುವ ಯತ್ನ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಅಲ್ಲದೆ ಚಿಂತಾಮಣಿ ಶಾಸಕರು ಹಾಗೂ ಸಚಿವರು ಆಗಿರುವ ಡಾಕ್ಟರ್ MC ಸುಧಾಕರ್ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗುರಿ ಹೊಂದಿದ್ದಾರೆ. ಇಂತಹ ಕ್ಷುಲ್ಲಕ ವಿಚಾರಗಳಿಗೆ ರಾಜಕೀಯ ಬಣ್ಣ ಬಳಿದು ಅನಗತ್ಯ ಗೊಂದಲ ಸೃಷ್ಟಿಸಲು ಮಾಜಿ ಶಾಸಕರು ಯತ್ನಿಸುವುದನ್ನು ಬಿಡಬೇಕು ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಪ್ಪ, ರಮೇಶ್, ಗ್ರಾಮಸ್ಥರಾದ ನರಸಿಂಹಪ್ಪ, ಗಣೇಶಪ್ಪ, ಚಿಕ್ಕಕೋನಪ್ಪ, ಶಿವಶಂಕರ್, ರಾಮಕೃಷ್ಣಪ್ಪ, ಮಂಜುನಾಥ್, ಮುನಿವೆಂಕಟಪ್ಪ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲುಂಡ ಜಿದ್ದಿಗೆ 2 ದಿನಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಗೆ ಮತದಾನ ಮಾಡಲು ತೆರಳುತ್ತಿದ್ದ 10ಕ್ಕೂ ಹೆಚ್ಚು ಮಂದಿಯ ಮೇಲೆ ಏಕಾಏಕಿ ದಾಳಿ ಮಾಡಿ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ಕೈ ಮೂಳೆಗಳನ್ನು ಮುರಿದು ಅಟ್ಟಹಾಸ ಮೆರೆದಿದ್ದಾರೆ. ಈ ಘಟನೆ ನಂಜನಗೂಡು ತಾಲೂಕಿನ ಹೊಸಕಡಜಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹೊಸ ಕಡಿಜಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕಸಭಾ ಚುನಾವಣೆ ಮತದಾನ ನಡೆಯುತ್ತಿತ್ತು. ಮತದಾನ ಮಾಡಲು ತೆರಳುತ್ತಿದ್ದವರ ಮೇಲೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಾರುತಿ, ಕುಮ್ಮಕ್ಕಿನಿಂದ ಆತನ ಮಗ ಪುನೀತ ಸೇರಿದಂತೆ ದರ್ಶನ್, ಸುರೇಶ್, ಮಹೇಶ್, ಪ್ರಕಾಶ್, ಸುದೀಪ ಮತ್ತು ಚೇತನ್ ಎಂಬುವವರು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದೇಗೌಡ ಮತ್ತು ತಂಡದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಏಕಾಏಕಿ ಹಲ್ಲೆ ಮಾಡಿದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗಳಾಗಿವೆ. 4 ಮಂದಿಗೆ ಕೈ ಮೂಳೆ ಮುರಿದಿದೆ. ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋಲುಂಡ ದ್ವೇಷಕ್ಕೆ ಹಳೆ ಜಿದ್ದಿನಿಂದ ಹಲ್ಲೆ ಮಾಡಲಾಗಿದೆ ಎಂದು ನೊಂದ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ವಿಚಾರವಾಗಿ ಉಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಪರ ನಿಂತು ಪೊಲೀಸರು ಸರಿಯಾದ ಕಾನೂನು ಕ್ರಮ ತೆಗೆದುಕೊಳ್ಳುವ ಸೆಕ್ಷನ್ ಹಾಕದೆ ತಾರತಮ್ಯ ಎಸಗಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಾದ ಬಳಿಕ 3-4 ಬಾರಿ ಗಾಲುಬೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಈ ವಿಚಾರವನ್ನು ಉಲ್ಲಹಳ್ಳಿ ಪೊಲೀಸರಿಗೂ ತಿಳಿಸಲಾಗಿದೆ. ಉಲ್ಲಹಳ್ಳಿ ಪೊಲೀಸರ ನಿರ್ಲಕ್ಷ್ಯದಿಂದ ಇಂತಹ ಗಲಭೆ ಪ್ರಕರಣ ಮರುಕಳಿಸುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಉಲ್ಲಹಳ್ಳಿ ಪೊಲೀಸರು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕು ಎಂದು ನೊಂದ ಕುಟುಂಬದವರು ಮನವಿ ಮಾಡಿದ್ದಾರೆ. ಈಗಾಗಲೇ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು 4 ಮಂದಿಗೆ ಕೈಮೂಳೆ ಮುರಿದಿದೆ. ನ್ಯಾಯ ಒದಗಿಸಿಕೊಡದಿದ್ದಲ್ಲಿ ಉಲ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ನೊಂದ ಕುಟುಂಬದವರು ಎಚ್ಚರಿಕೆ ನೀಡಿದ್ದಾರೆ. ಇವರು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಪಾಪ ಅವರು ಕೂಲಿ ಮಾಡೋರು, ದಿನ ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಕೊಬಂದು ಜೀವನ ಸಾಗಿಸೋಂಥ ಜನಗಳು ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ. ಈಗ ಅವರು 5 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಇಬ್ಬರಿಗೆ ತುಂಬ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ. ಎಲ್ಲ ರಕ್ತಸ್ರಾವ ಆಗಿದೆ. ಇದನ್ನು ಆಲ್ರೆಡಿ ಸ್ಟೇಷನ್ ಕಂಪ್ಲೇಂಟು ಆಗಿದೆ. ಇದಕ್ಕೆಲ್ಲ ಕಾರಣ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಮಾರುತಿ ಮತ್ತು ಅವ್ರ ಮಗ ಪುನೀತು. ಇವ್ರ ಮೇಲೆ ಕ್ರಮ ಕೈ ತಗೊಳ್ಬೇಕು.
ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಖಚಿತ ಮಾಹಿತಿ ಮೇರೆಗೆ ಮನೆಯೊಂದರ ಮೇಲೆ ದಾಳಿ ನಡೆಸಿರುವ ಅಬಕಾರಿ ಅಧಿಕಾರಿಗಳು ನಶೆ ಮಾತ್ರೆಗಳನ್ನು ವಶಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲೆಯ ಮಾಂಗರವಾಡಿ ಗಲ್ಲಿಯ ಮನೆಯೊಂದರಲ್ಲಿ ಇದ್ದ ನಶೆಗುಳಿಗೆ ವಶಕ್ಕೆ ಪಡೆಯಲಾಗಿದ್ದು, ಇವುಗಳ ಮೌಲ್ಯ ಸುಮಾರು 1.5 ಲಕ್ಷ ಎಂದು ಅಂದಾಜಿಸಲಾಗಿದೆ. ಬೀದರ್ ನಗರದ ಮಾಂಗರವಾಡಿ ಗಲ್ಲಿಯ ಮನೆಯೊಂದರ ಮೇಲೆ ದಾಳಿ ನಡೆಸಿರುವ ಅಬಕಾರಿ ಅಧಿಕಾರಿಗಳು ಅಪಾರ ಪ್ರಮಾಣದ ನಶೆ ಮಾತ್ರೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 1.5 ಲಕ್ಷ ಮೌಲ್ಯದ ನಶೆಗುಳಿಗೆ ವಶಪಡಿಸಿಕೊಳ್ಳಲಾಗಿದ್ದು, ಮಾಂಗರವಾಡಿಯ ಅಶೋಕ್ ಮತ್ತು ವಿಕಾಸ್ ಎಂಬುವವರ ಮನೆಯ ಮೇಲೆ ದಾಳಿ ಮಾಡಿ 3065 ನಶೆ ಡ್ರೆಮಿಡಾಲ್ ಕ್ಯಾಪ್ಸ್ಯೂಲ್ ವಶಕ್ಕೆ ಪಡೆಯಲಾಗಿದೆ. ದಾಳಿ ಸಂದರ್ಭದಲ್ಲಿ ಮನೆ ಮಾಲೀಕರಾದ ಆರೋಪಿಗಳು ಅಶೋಕ್ ಮತ್ತು ವಿಕಾಸ್ ಪರಾರಿಯಾಗಿದ್ದಾರೆ. ಅಧಿಕಾರಿಗಳು ಮನೆ ಪರಿಶೀಲನೆ ನಡೆಸಿದ ವೇಳೆ 3065 ನಶೆ ಮಾತ್ರೆ ಜಪ್ತಿ ಮಾಡಲಾಗಿದ್ದು, ದಾಳಿಯಲ್ಲಿ ಅಬಕಾರಿ ಡಿಸಿ ಆಯುಕ್ತ ಸಂಗನಗೌಡ ಹೊಸಳ್ಳಿ, ಅಬಕಾರಿ ಉಪ ಆಯುಕ್ತ ರವಿ ಮುರುಗೋಡ್, ಹಣಮಂತ ಗುತ್ತೇದಾರ ಹಾಗೂ ಅಬಕಾರಿ ಸಿಬ್ಬಂದಿ ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಪರಿಶೀಲನೆ ನಡೆಸುತ್ತಿದ್ದ ವೇಳೆ ಅಬಕಾರಿ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಬಂದಿದ್ದು, ಈ ವೇಳೆ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ. ಪರಿಶೀಲನೆ ವೇಳೆ ಪತ್ತೆಯಾದ ಭಾರೀ ಪ್ರಮಾಣದ ನಶೆ ಗುಳಿಗೆಗಳನ್ನು ಜಪ್ತಿ ಮಾಡಿರುವ ಅಧಿಕಾರಿಗಳು ಪರಾರಿಯಾಗಿರುವ ಮನೆಯ ಮಾಲೀಕರ ಹೆಡೆಮುರಿ ಕಟ್ಟಲು ಬಲೆ ಬೀಸಿದ್ದಾರೆ. ನಗರದಲ್ಲೇ ನಶೆ ಗುಳಿಗೆ ರಾಕೆಟ್ ಪತ್ತೆಯಾಗಿದ್ದು, ಆರೋಪಿಗಳು ಪರಾರಿಯಾಗಿರುವುದು ಜನರಲ್ಲಿ ಆತಂಕ ಮೂಡಿಸಿದ್ದು, ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ಲಸ್ ಟ್ಯಾಬ್ಲೆಟ್, ಅದರ ಕಂಟೆಂಟ್ ಬಂದು ಟ್ರೆಮೆಡಾಲ್ ಮತ್ತು ಡೈಸೋಕ್ಲೋಮಿನ್ ಮತ್ತು ಅಸ್ಟೆಮಿನೋಫಿನ್ ಕಾಂಬಿನೇಷನ್ದಲ್ಲಿದೆ. ಯೂಶಲಿ ಟ್ರೆಮೆಡಾಲ್ ಟ್ಯಾಬ್ಲೆಟು ಮೆಡಿಕಲ್ನಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಂತಲೇ ಕೊಡ್ತಾರೆ, ಆದರೆ ಇಲ್ಲಿ ಭಾಳಷ್ಟು 3000 ಮೇಲ್ಪಟ್ಟಿದ್ದು ಕ್ಯಾಪ್ಸೂಲ್ ಸಿಕ್ಕಿರ್ತವೆ. ಈ ಟ್ರೆಮೆಡಾಲ್ ಟ್ಯಾಬ್ಲೆಟ್ ಯೂಶಲಿ ಸರ್ಜರಿ ಆಗಿದ ನಂತರ ಅಕ್ಯೂಟ್ ಪೇನ್ ಇರ್ತದೆ, ಮ್ಯಾನೇಜ್ಮೆಂಟ್ ಸಲುವಾಗಿ ಕೊಡ್ತಾರೆ. ಸೊ ಈ ಟ್ಯಾಬ್ಲೆಟ್ಲಿಂದ ಸ್ವಲ್ಪ ಸೆಡೇಷನ್ ಜಾಸ್ತಿ ಇರ್ತದೆ, ಅಂದ್ರೆ ನಿದ್ದೆ ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ. ಸೊ ಇದು ತೊಗೊಂಬದ್ರಿಂದ ಸ್ವಲ್ಪ ಜನಕ್ಕೆ ಏನಾಯ್ತದೆ, ನಿದ್ದೆ ಜಾಸ್ತಿ ಬಂದು ಅವರು ಇದರಿಂದ ಹೋಗ್ಬಿಡ್ತಾರೆ. ನಮಸ್ಕಾರ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಬಕಾರಿ ಅಧಿಕಾರಿಗಳು ಬೀದರ್ ನಗರದಲ್ಲಿ ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಚುನಾವಣೆ ಹಿನ್ನೆಲೆಯಲ್ಲಿ ಗಸ್ತು ಮಾಡ್ತಿರುವಾಗ ಮಾಂಗರವಾಡಿಯ ಅಶೋಕ್ ಮತ್ತು ವಿಕಾಸ್ ಎಂಬ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಮತ್ತು ಬರೆಸ್ತಕ್ಕಂಥ ಟ್ರೆಮೆಡಾಲ್ ಡ್ರಗ್ NDPS ಗೂಡಾದಂಥ ಟ್ರೆಮೆಡಾಲ್ ಡ್ರಗ್ನ ಹೊಂದಿರತಕ್ಕಂಥ ಟ್ಯಾಬ್ಲೆಟ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿ ನಶೆಯನ್ನು ಹರಡ್ತಾ ಇದ್ದಾರೆ ಅನ್ನೋ ಖಚಿತ ಬಾತ್ಮಿ ಮೇರೆಗೆ ನಾವು ಈ ಮನೆಯಲ್ಲಿ ದಾಳಿ ಮಾಡಿರ್ತೀವಿ. ಮನೆಯಲ್ಲಿ 3065 ಟ್ಯಾಬ್ಲೆಟ್ಗಳು ಸಿಕ್ಕಿದ್ದಾವೆ, ಮತ್ತು ಬರೆಸ್ತಕ್ಕಂಥ ನಶೆ ಉಂಟು ಮಾಡ್ತಕ್ಕಂಥ ಟ್ಯಾಬ್ಲೆಟ್ಗಳು ಸಿಕ್ಕಿದ್ದಾವೆ. ಇವತ್ತು ನಾವು ಮಾನ್ಯ ಅಬಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮನೆ ಮೇಲೆ ಪಂಚರ ಸಮಕ್ಷಮ ದಾಳಿ ಮಾಡಿರ್ತೀವಿ. 3065 ಟ್ಯಾಬ್ಲೆಟ್ಗಳು ಸಿಕ್ಕಿದ್ದಾವೆ. ಇದರ ಒಟ್ಟು ಮೌಲ್ಯ 1.5 ಲಕ್ಷ ರೂಪಾಯಿ ಆಗ್ತದೆ. ನಾವು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ತಾ ಇದ್ದೀವಿ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್.
ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಶ್ವ ಕಂಡ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ಕಲ್ಪಿಸಿದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸಂವಿಧಾನದಡಿ ಭಾರತೀಯ ವ್ಯವಸ್ಥೆ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಹೇಳಿದರು. ಅಂಬೇಡ್ಕರ್ ಯುವಕ ಸಂಘದಿಂದ ಪಾವಗಡ ತಾಲೂಕಿನ ಬಲ್ಲೇನಹಳ್ಳಿ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜಿಸಿದ್ದ ಅಂಬೇಡ್ಕರ್ 130ನೇ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ವಿಶ್ವ ಕಂಡ ಮಹಾನ್ ಚೇತನ ಅಂಬೇಡ್ಕರ್ ಸಮಪಾಲು ಹಾಗೂ ಸರ್ವರಿಗೂ ನ್ಯಾಯಸಮ್ಮತ ಸಾಮಾಜಿಕ ಪರಿಕಲ್ಪನೆ ಅಡಿ ದೇಶ ಕಟ್ಟಿದ್ದು ಸಂವಿಧಾನದ ಮೀಸಲು ವ್ಯವಸ್ಥೆಯಿಂದ ನಮ್ಮೆಲ್ಲರ ಬದುಕು ಹಸನಾಗಲು ಸಾಧ್ಯವಾಗಿದೆ ಎಂದರು. ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ತಿಪ್ಪಗಾನಹಳ್ಳಿ ಪ್ರೇಮ್ಕುಮಾರ್ ಮಾತನಾಡಿ, ಅಂಬೇಡ್ಕರ್ ಬೆಳೆದು ಬಂದ ದಾರಿ, ಕಷ್ಟದ ದಿನಗಳಲ್ಲಿ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ, ಸಂವಿಧಾನದ ಮೂಲಕ ಸಮಾನತೆ, ಇತರೆ ಅನೇಕ ಯೋಜನೆ ಮತ್ತು ಸಂದೇಶ ಕುರಿತು ವಿವರಿಸಿದರು. ಇದು ಫ್ಯಾಷನ್ ಆಗಬಾರ್ದು, ಇದು ಫ್ಯಾಷನ್ಗೋಸ್ಕರ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನಾನು ಇಲ್ಲಿ ನೋಡಿದೆ, ಇಲ್ಲಿ ಈ ಹೆಣ್ಣು ಮಕ್ಕಳ ಒಂದು ಕಸೂತಿ ಏನಿದೆ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಆಗಲಿ ಕೆಲಸ. ರಘು ಆ ಹೂವನ್ನು ಆ ಪೋಣಿಸಕ ಆ ತಾಯಿಗೆ ಎಷ್ಟು ತಾಳ್ಮೆ ಇದೆ, ಸಂಯಮ ಇದೆ, ಅವರೆಷ್ಟು ನೀಟಾಗಿ ಇಲ್ಲಿ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯರು ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರೇಮ ಹೇಳಿದ್ರು, ನಮ್ಮ ತಾಳ್ಮೆಯನ್ನು ಕಳ್ಕೊಂಡೆ ವಾಂದೆ ಮೀಟ ಹಿಂದೆ ಮೀಟ ಬಹಳಷ್ಟು ಜೋರಾಗಿ ನಾವು ಮಾತಾಡ್ತೀವಿ. ಅಂಬೇಡ್ಕರ್ಗೆ ತಾಳ್ಮೆ ಇಲ್ಲದಂಗೆ ಇದ್ದಿದ್ರೆ ದೇಶದಲ್ಲಿ ನಾವೆಲ್ಲರಿಗೂ ಕೊಡಕ್ಕಾಗ್ತಿತ್ತ? ಎಷ್ಟು ನೋವುಗಳನ್ನು ಅವರು ಅನುಭವಿಸಿದ್ದಾರೆ, ಎಷ್ಟು ಅವಮಾನವನ್ನು ಅನುಭವಿಸಿದ್ದಾರೆ, ಎಷ್ಟು ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ತಕ್ಕಂಥ ಅನೇಕ ತೊಂದರೆಗಳನ್ನು ಅವರು ಅರ್ಥ ಮಾಡ್ಕೊಂಡು ಇವತ್ತು. ವಕೀಲೆ ಎಲ್ ದಿವ್ಯಾ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ನಡೆಯಿತು. ಈ ವೇಳೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸಾಗಿದರೆ ನೃತ್ಯ, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಹೊಸಹಳ್ಳಿ ಮಲ್ಲಿಕಾರ್ಜುನಪ್ಪ, ವಕೀಲ ಆದಿನಾರಾಯಣಪ್ಪ, ರಘುನಂದನ್, ಚಂದ್ರಮೌಳಿ, ಮಲ್ಲೇಶ್, ಪ್ರಸಾದ್ ಬಾಬು, ಆಂಜನಪ್ಪ, ರಾಮಣ್ಣ, ನಾಗರಾಜ್, ಅಶೋಕ್,
ಮಧು ಇನ್ನಿತರರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಚೇಳೂರು ತಾಲೂಕಿನ ಚಿಟ್ಟಿಗಾನಪಲ್ಲಿಯ ಲಕ್ಷ್ಮೀ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಭಾನುವಾರ ಸಂಭ್ರಮದಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅರ್ಚಕರು ಮೂಲ ದೇವರಿಗೆ ವಿಶೇಷ ಅಭಿಷೇಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಚೇಳೂರು ತಾಲೂಕಿನ ಚಿಟ್ಟಿಗಾನಪಲ್ಲಿಯ ಲಕ್ಷ್ಮೀ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಭಾನುವಾರ ಸಂಭ್ರಮದಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅರ್ಚಕರು ಮೂಲ ದೇವರಿಗೆ ವಿಶೇಷ ಅಭಿಷೇಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ನಂತರ ಮೂಲ ದೇವರಿಗೆ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡಿ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಪೂರೈಸಲಾಯಿತು. ದೇವಾಲಯದ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ನೂರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮ ಜಪಿಸುತ್ತಾ ರಥ ಎಳೆದು ದೇವರ ದರ್ಶನ ಪಡೆದರು. ಭಕ್ತರು ರಥದ ಮೇಲೆ ಬಾಳೆಹಣ್ಣು, ಹೂವು ಎಸೆದು ಭಕ್ತಿ ಸಮರ್ಪಿಸಿದರು. ರಥವೇರಿ ಸಾಗುತ್ತಿರುವ ವೆಂಕಟರಮಣ ಸ್ವಾಮಿ ರಥವನ್ನು ಎಳೆಯುತ್ತಿರುವ ಭಕ್ತರು ಗೋವಿಂದ ಗೋವಿಂದ ಎಂದು ಸಂಭ್ರಮದಿಂದ ಹೇಳುತ್ತಿರುವ ದೃಶ್ಯ ಕಂಡುಬಂತು. ಚಿಟ್ಟಿಗಾನಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ಮತ್ತು ರಥೋತ್ಸವ ಏಪ್ರಿಲ್ 26ರಿಂದ ಪ್ರಾರಂಭವಾಗಿ 30ರ ತನಕ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿವೆ. ವಿಶೇಷ ಹೋಮ ಹವನ, ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ಬೆಳಿಗ್ಗೆ 6ರಿಂದ 8 ಗಂಟೆಯವರೆಗೂ ಪೂಜೆಗಳು ನಡೆದವು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದರ್ಶನ ಏರ್ಪಡಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದರಿಂದ ಪ್ರಸಾದ, ಕೋಸಂಬರಿ, ಪಾನಕ, ವಿವಿಧ ಹರಕೆ ಹೊತ್ತ ಭಕ್ತಾದಿಗಳು ಟ್ರಾಕ್ಟರ್ ಮತ್ತು ಟೆಂಪೋಗಳ ಮೂಲಕ ಅನ್ನ ಸಂತರ್ಪಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಸದಸ್ಯರು, ರಥೋತ್ಸವ ರೂವಾರಿಗಳು, ಚೇಳೂರು ಪೊಲೀಸ್ ಠಾಣಾ ಎಸ್ಐ ಹರೀಶ್ ಹಾಗೂ ಸಿಬ್ಬಂದಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಹಿರಿಯ ಮುಖಂಡರು, ನೂರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729.
2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೊಮ್ಮೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಬೀದರ್ ಲೋಕಸಭಾ ಚುನಾವಣೆ ಮತದಾನ ಜಾಗೃತಿ ಕುರಿತು ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೀದರ್ ನಗರದಲ್ಲಿ ಬೀದರ್ ಕೋಟೆ ಮುಂಭಾಗದಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ಜಾಥಾ ನಡೆಯಿತು. ಈ ಸೈಕಲ್ ಜಾಥಾದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ, ಸ್ವೀಪ್ ನೋಡಲ್ ಅಧಿಕಾರಿ ಗೌತಮ ಅರಳಿ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತತ 2 ವರ್ಷದಿಂದ ಕಾಡುತ್ತಿರುವ ಬರ, ಸೊರಗಿದ ಕೊಳವೆ ಬಾವಿಗಳು, ಅತಿಯಾದ ಬಿಸಿಲಿಗೆ ಮುರುಟಿದ ಬೆಳೆಗಳು, ಮಾರುಕಟ್ಟೆಯಲ್ಲಿ ತರಕಾರಿಗೆ ಬೆಲೆ ಏರಿಕೆ ಬಿಸಿ. ಚಿಂತಾಮಣಿ ಯುವಕರ ಕಿತ್ತಾಟಕ್ಕೆ ರಾಜಕೀಯ ಬಣ್ಣ ಬಳಿಯುವ ಯತ್ನ, ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ವಿರುದ್ಧ ಕನಿಶೆಟ್ಟೆಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯನ ಪುತ್ರನಿಂದ ಮತಗಟ್ಟೆ ಬಳಿ ಹಲ್ಲೆ, ಹಳೆ ದ್ವೇಷದ ಹಿನ್ನೆಲೆ ದಾಳಿ ಎಂದ ನೊಂದ ಕುಟುಂಬಗಳು, ಕಾನೂನು ಕ್ರಮಕ್ಕೆ ಆಗ್ರಹ. ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 1.5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಶೆ ಗುಳಿಗೆಗಳ ವಶ, ಆರೋಪಿಗಳು ಪರಾರಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.